ಸಕ್ಕರೆ ನಾಡು ಮಂಡ್ಯಕ್ಕೆ ಬಾಂಗ್ಲಾ ಪ್ರಜೆಗಳೇನಾದ್ರೂ ಲಗ್ಗೆ ಇಟ್ಟಿದ್ದಾರಾ ಹೀಗಂತ ಒಂದು ಅನುಮಾನಗಳು ಈಗ ಮೂಡ್ತಾ ಇದೆ. ಮೂಟೆಯ ಸಮೇತ 50ಕ್ಕೂ ಹೆಚ್ಚು ಜನ ಬಂದಿದ್ದರಂತೆ. ಅವ್ರ ಮೇಲೇನೆ ಶಂಕೆ ಇದೆ. ಅವರು ಮೋಸ್ಟ್ಲಿ ಬಾಂಗ್ಲಾದೇಶದ ಪ್ರಜೆಗಳ. ಇಷ್ಟೊಂದು ಜನ ಬಂದ್ಬಿಟ್ರಲ್ಲ ಏಕಾಏಕಿ, ಏನು ಕತೆ ಇದು? ರೈಲ್ವೆ ನಿಲ್ದಾಣದ ಬಳಿ ತಡೆದು ನಿಲ್ಲಿಸಿದ್ರು ಅವರನ್ನ ಬಿಜೆಪಿ ಕಾರ್ಯಕರ್ತರು. ಅನುಮಾನಾಸ್ಪದ ಗುಂಪನ್ನ ಹಿಡಿದು ಕಾರ್ಯಕರ್ತರು ತರಾಟೆಗೆ ತಗೊಂಡ್ರು. ಎಲ್ಲಿಂದ ಬರ್ತಾ ಇದ್ದೀರಿ ನೀವು, ಯಾವ ಊರಿನವರು, ಯಾವ ದೇಶದವರು, ಹಂಗೆ ಹಿಂಗೆ ಅಂತ ಸ್ಥಳದಲ್ಲೇ ಐಡಿ ಕಾರ್ಡ್ ತೋರಿಸಿ, ಆಧಾರ್ ಕಾರ್ಡ್ ತೋರಿಸಿ ಅಂತ ಪರಿಶೀಲನೆ ಮಾಡಿದ್ರು. ಬಹುತೇಕರ ಬಳಿ ಪಶ್ಚಿಮ ಬಂಗಾಳ ಮೂಲದ ಆಧಾರ್ ಕಾರ್ಡ್ ಸಿಕ್ಕಿರೋದು ಗೊತ್ತಾಗ್ತಿದೆ. ವಿಚಾರಿಸ್ತಾ ಇದ್ದಂತೆ ಗಂಟು ಮೂಟೆ ಬಿಟ್ಟು ಒಂದಷ್ಟು ಜನ ವಲಸಿಗರು ಕಾಲು ಕಿತ್ಬಿಟ್ರು, ಓಡ್ಬಿಟ್ರು. ನಕಲಿ ಐಡಿ ಕಾರ್ಡ್ ಸೃಷ್ಟಿ ಮಾಡಿ ಮಂಡ್ಯ ನಗರಕ್ಕೆ ನುಸುಳು ಬಿಟ್ಟಿದ್ದಾರೆ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಅವರೆಲ್ಲ ಪಶ್ಚಿಮ ಬಂಗಾಳದಿಂದ ಈ ಕಡೆಗೆ ಬಂದವರಂತೆ. ಈಗ ಅವರ ಆರೋಪ ಏನು? ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ ಇದ್ದಂತಹ ಸರ್ಕಾರ ಬಾಂಗ್ಲಾದೇಶಿಯ ಪ್ರಜೆಗಳಿಗೆ ಇವರು ಫೇಕ್ ಆಗಿ ಐಡಿ ಕಾರ್ಡ್ ಅನ್ನ ಒಂದಷ್ಟು ಜನ ಮಾಡ್ಕೊಟ್ಬಿಟ್ರು ಅನ್ನೋ ಒಂದು ಆರೋಪ ಇದ್ದೇ ಇತ್ತು. ಈಗ ಮಂಡ್ಯಕ್ಕೆ ಒಂದಷ್ಟು ಜನ ಟ್ರೈನ್ ನಲ್ಲಿ ಒಂದು 30-50 ಜನ ಬಂದ್ಬಿಟ್ಟಾಗ ಅನುಮಾನ ಬಂದು ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಒಂದಷ್ಟು ಜನ ಅವರು ನಿಲ್ಲಿಸಿ ಸ್ಪಾಟ್ ಅಲ್ಲೇ ಐಡಿ ಕಾರ್ಡ್ ಕೇಳಿದ್ದಾರೆ. ನೋಡಿದ ತಕ್ಷಣ ಇವ್ರಿಗಿದ್ದ ಡೌಟ್ ಅದೇ, ಪಶ್ಚಿಮ ಬಂಗಾಳ, ನೀವು ಪಶ್ಚಿಮ ಬಂಗಾಳದಿಂದ ಬಂದವರ, ಹಾಗಾದ್ರೆ ನೀವು ಬಾಂಗ್ಲಾದಿಂದ ವಲಸೆ ಬಂದಿರೋರೇ ಆಗಿರಬಹುದಾ ಅನ್ನೋ ಅನುಮಾನ. ಯಾಕೆ ಅಂತಂದ್ರೆ ಅಲ್ಲಿ ಇದ್ದವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಗ್ಲಾ ಪ್ರಜೆಗಳೇ. ಅವರು ಇಲ್ಲಿ ಫೇಕ್ ಆಗಿ ಆಧಾರ್ ಕಾರ್ಡ್ ಮಾಡ್ಕೊಂಡು ಇದ್ದಂಥವ್ರು. ಹಾಗಾಗಿ ಅನುಮಾನ ಬಂತು. ಇನ್ನಷ್ಟು ವಿಚಾರಣೆ ಮಾಡಿದಾಗ ಅವ್ರು ಅಲ್ಲಿಂದ ಕಾಲ್ ಕಿತ್ರು, ಅಂದ್ರೆ ಎಸ್ಕೇಪ್ ಆಗ್ಬಿಟ್ರು. ಅಲ್ಲಿಂದ ಫೋನ್ ನಂಬರ್ ಇಸ್ಕೋಣ, ಅಲ್ಲಿ ಫೋನ್ ನಂಬರ್ ಇಸ್ಕೊಂಡು ಎಲ್ಲಿ ಹೋಗ್ತಾರೆ ಅವರು. ವೆಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್, ಸಬ್ ವೆಸ್ಟ್ ಬೆಂಗಾಲ್. ಎಲ್ಲ ವೆಸ್ಟ್ ಬೆಂಗಾಲ್, ಎಲ್ಲ ವೆಸ್ಟ್ ಬೆಂಗಾಲ್. ಎಲ್ಲ ಫ್ಯಾಕ್ಟ್ರಿ ಇಲ್ಲ, ಎಲ್ಲ ಫ್ಯಾಕ್ಟ್ರಿ ಎಲ್ಲ ಡೈಲಿ 500 ಜನ. ನೋಡಿ, ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರೆಲ್ಲರೂ ಮಂಡ್ಯಕ್ಕೆ ಬಂದಿದ್ರು. ರೈಲ್ವೆ ಸ್ಟೇಷನ್ ಇಂದ ಒಟ್ಟಿಗೆ ಗುಂಪು ಕಟ್ಕೊಂಡು ಬರ್ತಾ ಇದ್ರು. ಅನುಮಾನ ಬಂದಿದೆ, ತಡೆದಿದ್ದಾರೆ. ಎಲ್ಲಿಂದ ಬರ್ತಾ ಇದ್ದೀರಿ ಅಂತ ಕೇಳಿದ್ದಾರೆ. ಸರಿಯಾಗಿ ಉತ್ತರ ಬಂದಿಲ್ಲ. ಆಧಾರ್ ಕಾರ್ಡ್ ತೋರಿಸ್ ನಿಂದು, ಐಡಿ ಕಾರ್ಡ್ ತೋರಿಸ್ ನಿಂದು ಅಂತ ಕೇಳಿದ್ದಾರೆ. ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಕಾರ್ಡಲ್ಲಿ ನೋಡಿದ್ದಾರೆ ಪಶ್ಚಿಮ ಬಂಗಾಳ ಅಂತಿದೆ. ಪಶ್ಚಿಮ ಬಂಗಾಳ ಅಂದ ತಕ್ಷಣ ಅವ್ರಿಗೆ ಆಬ್ವಿಯಸ್ಲಿ ಡೌಟ್ ಬಂದಿರುತ್ತೆ. ಯಾಕಂದ್ರೆ ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶಿಗರು ನುಸುಳಿದ್ದಾರೆ. ಅವರೆಲ್ಲ ಭಾರತದ ಆಧಾರ್ ಕಾರ್ಡ್ ಅನ್ನು ಕೂಡ ಹೊಂದಿದ್ದಾರೆ. ಅದೆಲ್ಲವೂ ಫೇಕ್ ಅನ್ನೋ ಒಂದು ಆರೋಪ ಇತ್ತಲ್ಲ. ಆ ಆರೋಪ ಇಲ್ಲಿ ಇವ್ರು ಕೊಟ್ಟಿರೋದಕ್ಕೂ ಇವ್ರು ಬಂದಿರೋದಕ್ಕೂ ಟ್ಯಾಲಿ ಆಗ್ಬಿಟ್ಟಿದೆ. ಇವ್ರು ಅಕ್ರಮವಾಗಿ ಬಾಂಗ್ಲಾದೇಶಿಗರನ್ನೇ ಅಲ್ಲಿಂದ ಹೆಂಗೂ ಕಳಿಸ್ತಾ ಇದ್ರು, SIR ಮಾಡ್ತಿದ್ರು ಅಂತ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅನ್ನೋ ಅನುಮಾನದ ಮೇರೆಗೆ ಇನ್ನೂ ಅಷ್ಟು ವಿಚಾರಿಸಕ್ ಹೋದಾಗ ಅವ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು, ಕಾಲ್ ಕಿತ್ರು ಅಂತ ಅನುಮಾನ ಅಷ್ಟೇ. ಇದು ಕನ್ಫರ್ಮ್ ಆಗಿ ಅವ್ರು ಅಲ್ಲಿಂದಾನೇ ಬಂದಿದ್ದಾರೆ ಅನ್ನೋದಲ್ಲ. ನೋಡಿದ ತಕ್ಷಣ ಅನುಮಾನ ಬಂದಿದೆ, ಕೇಳಿದ್ದಾರೆ. ಅವರು ಕರೆಕ್ಟಾಗಿ ಆನ್ಸರ್ ಮಾಡದೆ ಎಸ್ಕೇಪ್ ಆಗಿರೋದ್ರಿಂದ ಅದು ಅನುಮಾನ ಇನ್ನೂ ಜಾಸ್ತಿ ಆಗಿದೆ.